ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಾಗ್ಲಿಂದ ನನಗೆ ಪೇಯ್ನ್ ಎಲ್ಲ ಏನಿಲ್ಲ ಸರ್, ಆರಾಮಾಗಿದೆ ಅಂತ ಹೇಳ್ಬೋದು. ಮತ್ತು ಸ್ಟಾಫ್ಸು ಡಾಕ್ಟ್ರ್ ಎಲ್ಲ ಇಲ್ಲಿನ ಡಾಕ್ಟ್ರು ಸ್ಟಾಫ್ಸು ಎಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ. ಬಂದವ್ರನ್ನೆಲ್ಲರೂ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾರೆ ಸರ್, ತುಂಬ ಚೆನ್ನಾಗಿ. ಮತ್ತು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ, ನೋಡ್ತಾ ಇರೋರಿಗೆ? ನಾನು ಹೇಳ್ತೀನಿ ಸರ್, ಕರ್ನಾಟಕ ಜನತೆಗೆ ನಾನು ಹೇಳೋದೇನೆಂದರೆ, ಎಲ್ರಿಗೂ ಯಾರ್ಯಾರಿಗೆ ಪೇಯ್ನ್ ಇದೆ, ಯಾರ್ಯಾರಿಗೆ ಇದಿದೆ, ಅದನ್ನು ತುಂಬ ಡಿಲೇ ಮಾಡಿದ್ರೆ ಇನ್ನೂ ಜಾಸ್ತಿ ಪೇಯ್ನ್ ಆಗ್ಬೋದೇನೋ. ಡಿಲೇ ಮಾಡೋದು ಬೇಡ, ಬಂದು ಡಾಕ್ಟರ್ ರಾಕೇಶ್ ಸರ್ ಹತ್ರ ತೋರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ಶಾಲಿನಿ ಅಂತ, ನಾನು ತುಮಕೂರಿಂದ ಬಂದಿದ್ದೀನಿ. ನನಗೆ ಕಾಲು ನೋವು ತುಂಬ ಇತ್ತು, ಅಂದರೆ ಪಾದಗಳು ತುಂಬ ನೋವ್ತಾ ಇತ್ತು, ಸ್ವಲ್ಪ ಮಂಡಿ ನೋವು ಇತ್ತು. ಫಸ್ಟ್ ಟೈಮ್ ಡಾಕ್ಟ್ರ್ ಬಂದು ಕನ್ಸಲ್ಟ್ ಮಾಡಿದಾಗ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ. ಅಂದರೆ ಮಂಡಿ ನೋವು ಕಾಲು ನೋವು ಹೇಗೆ ಸ್ಟಾರ್ಟ್ ಆಗಿದ್ದಮ್ಮ ನಿಮಗೆ? ಅದು ಗೊತ್ತಿಲ್ಲ ಸರ್, ಹೇಗೆ ಸ್ಟಾರ್ಟ್ ಆಯಿತು ಅಂತ ನನಗೆ ಗೊತ್ತಿಲ್ಲ ಅದು. ಬಟ್ ಬರ್ತಾ ಇತ್ತು, ಅಲ್ಲಿ ಡಾಕ್ಟರ್ ಹತ್ರ ತೋರಿಸಿದೆ, ಬೇರೆ ಕಡೆ ಎಲ್ಲ ತೋರಿಸಿದ್ದೆ. ಅಂದರೆ ಅವರು ಪೇನ್ ಕಿಲ್ಲರ್ ಇಂಜೆಕ್ಷನ್ಸ್ ಕೊಡ್ತಿದ್ರು, ಬಟ್ ನನಗೇನು ಅದರಿಂದ ಏನು ಕ್ಯೂರ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ರಾಕೇಶ್ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಬಂದೆ. ಹಂಗಾಗಿ ಬೇರೆ ಕಡೆ ತೋರಿಸಿದಾಗ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ನಿಮಗೆ? ಅದೇ ಸರ್, ಇಂಜೆಕ್ಷನ್ ಕೊಡ್ತಿದ್ರು, ಟ್ಯಾಬ್ಲೆಟ್ಸ್ ಕೊಡ್ತಿದ್ರು. ಅದರಿಂದ ನನಗೆ ಅದೇ ಒಂದೆರಡು ದಿನ ಚೆನ್ನಾಗಿರ್ತಿದೆ, ಮತ್ತೆ ಒಂದು ವಾರ ಆಗ್ತಿದ್ದಂಗೆ ಮತ್ತೆ ಅದೇ ಪೇನ್ ಸ್ಟಾರ್ಟ್ ಆಗ್ಬಿಡ್ತು, ಮತ್ತೆ ಪೇನ್ ಸ್ಟಾರ್ಟ್ ಆಗ್ತಿತ್ತು, ಮತ್ತೆ ಅದೇ ಇದಾಗ್ತಿತ್ತು. ಹಂಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಮತ್ತೆ ಇದು 4th ವಿಸಿಟ್ ಅಲ್ವಾ ನಿಮ್ಮದು? ಹೌದು ಸರ್. ಇವಾಗ ನಿಮಗೆ ಎಷ್ಟು ಪರ್ಸೆಂಟ್? 90% ಕ್ಯೂರ್ ಆಗಿದೆಯಾ? 100% ಕ್ಯೂರ್ ಆಗಿದೆ. ಫಸ್ಟ್ ಟೈಮ್ ತಗೊಂಡಾಗಲೇ ನನಗೊಂದು 70% ಇದಾಗಿತ್ತು, ಅದರಲ್ಲಿ ಸರ್ ಈಗ ಫುಲ್ ಕ್ಯೂರ್ ಆಗಿದೆ. ನಿಮಗೆ ಮೇಯ್ನ್ ಆಗಿ ಬಂದಿದ್ದು ಮಂಡಿ ನೋವಮ್ಮ? ಮೇಯ್ನ್ ಆಗಿ ಬಂದಿದ್ದು ಮಂಡಿ ನೋವಿಗಿಂತ ಕೆಳಗಡೆ ಪಾದಗಳು ನೋವ್ತಾ ಇತ್ತು ಸರ್. ಆ ಪಾದಗಳ ನೋವಿಂದ ಹೆಜ್ಜೆ ಇಡಕ್ಕಾಗ್ತಾ ಇರಲಿಲ್ಲ ಸ್ವಲ್ಪ. ಅದು ಕ್ರಮೇಣ ಜಾಸ್ತಿ ಆಗ್ತಾ ಬಂತು. ಆಮೇಲೆ ಮುಂದೆ ಇನ್ನೂ ಜಾಸ್ತಿ ಆಗ್ಬೋದೇನೋ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಇದಾಗಿ ತೋರಿಸ್ಕೊಂಡ್ಬಿಡೋಣ ಈಗಲೇ ಅಂತ ನಂದು ಅನಿಸ್ತು. ಬೇರೆ ಎಲ್ಲೆಲ್ಲಿ ತೋರಿಸಿದ್ದೀರಾ ಹಾಸ್ಪಿಟ್ಲ್? ಬೇರೆ ಹಾಸ್ಪಿಟ್ಲ್ಗಳೆಲ್ಲ ತೋರಿಸಿದ್ದೆ ಸರ್, ಅಲ್ಲೇ ನಾನು ನಮ್ಮೂರಿನಲ್ಲೇ ತೋರಿಸಿದ್ದೆ. ಬಟ್ ಅಲ್ಲೇನೋ ಅಂತ ಕ್ಯೂರ್ ಆಗಲಿಲ್ಲ ನನಗೆ. ಅದಕ್ಕೋಸ್ಕರ ನಾನೇನಂದರೆ ನೋಡ್ಬಿಡೋಣ ಇದೊಂದು ಫೈನಲ್ ಆಗಿ ಅಂತ ಇಲ್ಲಿ. ಅದರಿಂದ ನನಗೆ ಒಳ್ಳೇದಾಗಿದೆ, ಒಳ್ಳೇದಾಗಿದೆ. ಪೇಯ್ನ್ ಎಲ್ಲ ಕಡಿಮೆ ಆಗಿದೆ. ಅಂದರೆ ಮಾಮೂಲಿ ಬೇರೆ ಟ್ರೀಟ್ಮೆಂಟ್ ತೊಗೊಂಡಿದ್ರಾ, ಆಯುರ್ವೇದಿಕ್ ಥರದ ಬೇರೆ ಯಾವ್ದಾದ್ರು? ನಾನು ಆಯುರ್ವೇದಿಕ್ ಏನು ತೊಗೊಂಡಿರಲಿಲ್ಲ ಸರ್, ಇಂಗ್ಲೀಷ್ ಮೆಡಿಸಿನ್ನೇ ತೊಗೊಂಡಿದ್ದೆ. ಎಕ್ಸ್ರೇ ತೆಗೆದು ತೋರಿಸೋದು ಮಾಡೋದು, ಡಾಕ್ಟರ್ ಅವರೇ ಎಕ್ಸ್ರೇ ತೆಗೆಸ್ಕೊಂಬನ್ನಿ ಅಂತಿದ್ದು, ತೊಗೊಂಡೋಗಿ ಕೊಟ್ಟರೆ ಅದಕ್ಕೆ ನೋಡಿಬಿಟ್ಟು ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಡ್ತಿದ್ರು. ಅದು ಅಮ್ಮಮ್ಮ ಅಂತಂದರೆ ಒಂದು ವೀಕ್ ಅಷ್ಟೇ ಸರ್, ಆ ಪೇಯ್ನ್ ಎಲ್ಲ ಮತ್ತೆ ಸ್ಟಾರ್ಟ್ ಆಗ್ತಿತ್ತು ಪೇಯ್ನ್ ಎಲ್ಲ. ಹಂಗಾಗಿ ನಾನು ಬೇಜಾರಾಗಿ ಅದನ್ನು ಬಿಟ್ಬಿಟ್ಟಿದ್ದೆ, ಇನ್ನು ತೋರಿಸ್ಕೊಳ್ಳೋದು ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಬಟ್ ಆಮೇಲೆ ಇಲ್ಲಿ ನಾನು ಯೂಟ್ಯೂಬ್ನಲ್ಲಿ ನೋಡಿದಾಗಲೇ ರಾಕೇಶ್ ಡಾಕ್ಟ್ರು ಹಿಂಗೆ ಮಾಡ್ತಾರೆ ಅಂತ, ಕ್ಯೂರ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನನಗೆ ಗೊತ್ತಾಯಿತು. ಆಗ ನನಗೇನಾಯಿತು, ಇಲ್ಲಿ ತೋರಿಸ್ಕೊಳ್ಳೋಣ ಅಂತ ನಾನು ಬಂದೆ ಸರ್. ಹೇಗೆ ಅನಿಸ್ತಾ ಇದೆ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ? ಆಮೇಲೆ ವಿಡಿಯೋ ಇದರಲ್ಲಿ ಯೂಟ್ಯೂಬಲ್ಲಿ ಡಾಕ್ಟರ್ ರಾಕೇಶ್ ಅವ್ರನ್ನ ನೋಡಿಬಿಟ್ಟು ಆಮೇಲೆ ಒಂದ್ಸರಿ ತೋರಿಸ್ಕೊಳ್ಳೋಣ ಅಂತ ಬಂದೆ. ಅದರಿಂದ ನನಗೆ ಈಗ ಕಾಲು ನೋವಾಗಲಿ, ಮಂಡಿ ನೋವು, ಮೈ ಕೈ ಬೆನ್ನು. ಇದು ಎಷ್ಟನೇ ವಿಸಿಟ್ ಅಮ್ಮ ನಿಮಗೆ? ಇದು 4ನೇ ವಿಸಿಟ್. 4ನೇ ವಿಸಿಟ್. ನೀವು ಫಸ್ಟ್ನೇ ವಿಸಿಟ್ ಬಂದಾಗ, ಫಸ್ಟ್ನೇ ವಿಸಿಟ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಿಮಗೆ ಏನೆಲ್ಲ ರಿಸಲ್ಟ್ಸ್ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು? ನನಗೆ ಫಸ್ಟ್ನೇ ವಿಸಿಟ್ ತೊಗೊಂಡಾಗ ಪೇಯ್ನ್ಸ್ ಎಲ್ಲ ಕಡಿಮೆ ಆಯಿತು. ಅಲ್ಲಿಂದ ಕಂಟಿನ್ಯೂ ಆಗಿ ಅಲ್ಲಿಂದ ಪೇಯ್ನ್ ಎಲ್ಲ ಕಡಿಮೆ ಆಯಿತು ಸರ್. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನಗೆ ಇನ್ನೂ ತೋರಿಸ್ಕೋಬೇಕು ಡಾಕ್ಟರ್ ಹತ್ರ ಅಂತ ಅನ್ನಿಸ್ತು. ಅವಾಗಲಿಂದಲೇ ನನ್ನ ಪೇಯ್ನ್ ಎಲ್ಲ ಕಡಿಮೆ ಆಗ್ತಾ ಬಂತು. ಹಾಗೆ ಕಂಟಿನ್ಯೂ ಆಗಿ ಈ ಥರ ಇಲ್ಲಿವರೆಗೂ ಇವಾಗೆಲ್ಲ ಆರಾಮಿದೆ? ಇವಾಗ ಆರಾಮಾಗಿದ್ದೀನಿ, ಅದ್ರ ಏನು ಪ್ರಾಬ್ಲಮ್ಸ್ ಏನಿಲ್ಲ. ಈಗ ಕೆಲಸ ಎಲ್ಲ ನೀವೇ ಮಾಡ್ಕೊತಾ ಇದ್ದೀರಾ? ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ. ಮತ್ತು ಅದರಿಂದ ನನಗೇನು ತೊಂದರೆ ಇಲ್ಲ. ನಾನು ಹೇಳೋದೇನೆಂದರೆ, ಎಲ್ಲರೂ ಬಂದು ತೋರಿಸ್ಕೊಳ್ಳಿ ಡಾಕ್ಟರ್ ರಾಕೇಶ್ ಹತ್ರ ಅಂತ ನನಗೆ ಎಲ್ರೂ. ಮುಂಚೆ ಕೆಲಸ ಮಾಡ್ಕೊಳೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತಾ ನಿಮಗೆ? ಕಷ್ಟ ಅಂದರೆ ಸ್ವಲ್ಪ ಪೇಯ್ನ್ ಆಗ್ತಾ ಇತ್ತು ಸರ್, ಆದರೂ ಕೆಲಸ ಮಾಡೋದು ಬಿಡೋಕ್ಕಾಗಲ್ವಲ್ಲ. ನೀವೇ ಮಾಡ್ಕೊತಾ ಇದ್ದೀರಾ? ಕೆಲಸ ಮಾಡಲೇಬೇಕು, ಮನೆ ಕೆಲಸನ ಅದನ್ನು ನಾನೇ ಮಾಡ್ಕೊತಾ ಇದ್ದೆ. ಪೇಯ್ನ್ ಮಾತ್ರ ಇರ್ತಾನೆ ಇತ್ತು, ಇದಾಗ್ತಿರ್ಲಿಲ್ಲ. ಈಗ ಕೆಲಸ ಮಾಡಿದ್ರು ಅಷ್ಟೇನು ಪೇಯ್ನ್ ಕಾಣಿಸ್ತಾ ಇಲ್ಲ ಸರ್. ಈಗ ಕೆಲಸ ಮಾಡಿದ್ರು ನನಗೆ ಯಾವ ಥರದ್ದು ಪೇಯ್ನ್ ಆಗಲಿ ಯಾವುದು. ಏನೇನು ಕೆಲಸ ಮಾಡ್ಕೊತಾರೆ? ಮತ್ತೆ ಮನೆ ಕೆಲಸ ಸರ್, ಮಾಮೂಲಿ ಕಸ ಗುಡಿಸೋದು, ನೆಲ ಒರೆಸೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು, ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡು ಹೊರಗಡೆ ಓಡಾಡೋದಾಗ್ಲಿ ಎಲ್ಲ ಕೆಲಸನೂ ಮಾಡ್ತಾ ಇದ್ದೆ. ಈಗ ಆ ಥರ ಏನು ಇದಿಲ್ಲ ಸರ್. ಮುಂಚೆ ಇದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ? ಮುಂಚೆ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಅದೇ ಪೇಯ್ನ್ ಇತ್ತು. ಅದೇ ಆಗಾಗ ಡಾಕ್ಟರ್ ಹತ್ರ ತೋರಿಸೋದು, ಇಂಜೆಕ್ಷನ್ಸ್ ಮಾಡ್ಕೊಳ್ಳೋದು, ಈ ಥರ ಇದಾಗಿತ್ತು. ಅದು ವಾಪಸ್ ಮತ್ತೆ ಬರೋದು ಒಂದು ವಾರ ಆದಮೇಲೆ ಈ ಥರ ಇದಾಗ್ತಾ ಇತ್ತು. ಈಗ ಆ ಥರ ಇಲ್ಲ ಸರ್. ಡಯಟ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ? ರಾಜೇಶ್ ಡಾಕ್ಟರ್ ಏನು ಹೇಳಿದಾರೋ ಅದೇ ಡಯಟ್ನ ನಾನು ಇನ್ನೂ ಫಾಲೋ ಮಾಡ್ತಾ ಇದ್ದೀನಿ ಸರ್.
ಅದೇ ಇನ್ನು ಸ್ವಲ್ಪ ದಿನ ಇದೇ ಥರ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಆ ಥರ ನಾನು ಫಾಲೋ ಮಾಡ್ತೀನಿ. ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಾಗ್ಲಿಂದ ನನಗೆ ಪೇಯ್ನ್ ಎಲ್ಲ ಏನಿಲ್ಲ ಸರ್, ಆರಾಮಾಗಿದೆ ಅಂತ ಹೇಳ್ಬೋದು. ಮತ್ತು ಸ್ಟಾಫ್ಸು ಡಾಕ್ಟ್ರ್ ಎಲ್ಲ? ಇಲ್ಲಿನ ಡಾಕ್ಟ್ರು ಸ್ಟಾಫ್ಸು ಎಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ. ಬಂದವ್ರನ್ನೆಲ್ಲರೂ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾರೆ ಸರ್, ತುಂಬ ಚೆನ್ನಾಗಿ. ಮತ್ತು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ, ನೋಡ್ತಾ ಇರೋರಿಗೆ? ನಾನು ಹೇಳ್ತೀನಿ ಸರ್, ಕರ್ನಾಟಕ ಜನತೆಗೆ ನಾನು ಹೇಳೋದೇನೆಂದರೆ, ಎಲ್ರಿಗೂ ಯಾರ್ಯಾರಿಗೆ ಪೇಯ್ನ್ ಇದೆ, ಯಾರ್ಯಾರಿಗೆ ಇದಿದೆ, ಅದನ್ನು ತುಂಬ ಡಿಲೇ ಮಾಡಿದ್ರೆ ಇನ್ನೂ ಜಾಸ್ತಿ ಪೇಯ್ನ್ ಆಗ್ಬೋದೇನೋ. ಡಿಲೇ ಮಾಡೋದು ಬೇಡ, ಬಂದು ಡಾಕ್ಟರ್ ರಾಕೇಶ್ ಸರ್ ಹತ್ರ ತೋರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಏಕೆಂದರೆ ನನಗೆ ಆ ಅನುಭವ ಆಗಿದೆ, ಅದರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು ಸರ್, ಧನ್ಯವಾದ.